ಕನ್ನಡದ ನಟ ಧನಂಜಯ್ ಅವರು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಡಾಲಿ ಧನಂಜಯ್ ತಂದೆ ಆಗ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಗಾಸಿಪ್ ಅಲ್ವೇ ಅಲ್ಲ. ಇದನ್ನ ಸ್ವತಃ ಧನಂಜಯ್ ಅವರೇ ರಿವೀಲ್ನ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ನಟ ರಾಕ್ಷಸ ಡಾಲಿ ಧನಂಜಯ್ ಅವರು ಕಳೆದ ವರ್ಷ ಅಂದ್ರೆ 2025 ಫೆಬ್ರವರಿ 15 ಮತ್ತು 16ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಡಾಕ್ಟರ್ ಆಗಿರುವಂತಹ ಧನ್ಯತಾ ಅವರನ್ನ ಡಾಲಿ ಧನಂಜಯ್ ವಿವಾಹ ಕೂಡ ಆಗಿದ್ರು. ಮುಂದಿನ ತಿಂಗಳು ಧನಂಜಯ್ ಮತ್ತೆ ಧನ್ಯತಾ ಮೊದಲ ಮ್ಯಾರೇಜ್ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಧನಂಜಯ್ ಅವರು ಒಂದು ಗುಡ್ ನ್ಯೂಸ್ನ ಹಂಚ್ಕೊಂಡಿದ್ದಾರೆ. ಮದುವೆಯಾಗಿ ವರ್ಷ ತುಂಬೋದ್ರೊಳಗಡೆ ನಟ ಧನಂಜಯ್ ಮತ್ತೆ ಧನ್ಯತಾ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಧನಂಜಯ್ ಧನ್ಯತಾ ದಂಪತಿ ಪೋಷಕರಾಗಿ ಬಡ್ತಿಯನ್ನ ಪಡಿತಾ ಇದ್ದಾರೆ. ಧನ್ಯತಾ ಗರ್ಭಿಣಿಯಾಗಿದ್ದು ಧನಂಜಯ್ ತಂದೆ ಆಗ್ತಾ ಇದ್ದಾರೆ. ಉದಯ ಕನ್ನಡಿಗ 2025 ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಭಾಗವಹಿಸಿದ್ರು. ಡಾಲಿ ಧನಂಜಯ್ಗೆ ಪ್ರಶಸ್ತಿ ಕೂಡ ಲಭಿಸಿದ್ದು, ಇದೇ ಸಮಾರಂಭದಲ್ಲಿ ತಮ್ಮ ಜೀವನದ ಸಂತಸದ ಕ್ಷಣಗಳನ್ನ ಎಲ್ಲರ ಮುಂದೆ ಬಹಿರಂಗವನ್ನ ಮಾಡಿದ್ದಾರೆ ಡಾಲಿ ಅವರು. ವೇದಿಕೆ ಮೇಲೆ ಡಾಲಿ ಧನಂಜಯ್ ಅವರಿಗೆ 2 ಗುಲಾಬಿ ಹೂಗಳನ್ನು ಕೂಡ ಕೊಡಲಾಗಿತ್ತು. ಅದನ್ನ ಸ್ವೀಕರಿಸಿದಂತಹ ಧನಂಜಯ್ 2 ಗುಲಾಬಿ ಹೂ ಇದೆ, ಇದರಲ್ಲಿ ಒಂದನ್ನ ಮನೆಗೆ ತಗೊಂಡು ಹೋಗಿ ನಾನು ನನ್ನ ಹೆಂಡತಿಗೆ ಕೊಡ್ತೀನಿ, ಇನ್ನೊಂದನ್ನ ಸದ್ಯದಲ್ಲೇ ಇನ್ನೊಂದು ಜೀವ ಜೊತೆಯಾಗ್ತಾ ಇದೆ ಅದಕ್ಕೆ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿದ್ರು. ಈ ಮೂಲಕ ತಾವು ತಂದೆ ಆಗ್ತಿರುವಂತಹ ಸಿಹಿ ಸುದ್ದಿಯನ್ನ ಡಾಲಿ ರಿವೀಲ್ ಮಾಡಿದ್ದಾರೆ. ಕಳೆದ ವರ್ಷ ಫೆಬ್ರವರಿ 15 ಮತ್ತು 16ರಂದು ಮೈಸೂರಿನಲ್ಲಿ ಧನಂಜಯ್ ಧನ್ಯತಾ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನಡೆದಿತ್ತು. ಇದಕ್ಕಾಗಿ ಬೃಹತ್ ಸೆಟ್ ಕೂಡ ಹಾಕಲಾಗಿತ್ತು. ಕನ್ನಡ ಸಿನಿಮಾ ತಾರೆಯರು, ರಾಜಕಾರಣಿಗಳು, ವಿವಿಐಪಿಗಳು ಮತ್ತು ಸಾವಿರಾರು ಜನರು ಮದುವೆಗೆ ಸಾಕ್ಷಿಯಾಗಿದ್ರು.